ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋದಲ್ಲಿ ಇತ್ತೀಚೆಗೆ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯದ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇತ್ತು. ಇದನ್ನು ಮನಗಂಡಂತಹ BMRCL ಈ ಹಿಂದೆ ಸಿಸಿ ಕ್ಯಾಮೆರಾವನ್ನು ಅಳವಡಿಸುವ ಮೂಲಕ ಮಹಿಳೆಯರ ಸುರಕ್ಷತೆಗೆ ಆದ್ಯತೆಯನ್ನು ಕೊಟ್ಟಿತ್ತು. ಈ ಬೆನ್ನಲ್ಲೇ ಮತ್ತೊಂದು ಹೊಸ ಕ್ರಮವನ್ನು ಅನುಸರಿಸ್ತಾ ಇದೆ ಮಹಿಳೆಯರಿಗೆ ರಕ್ಷಣೆ ಕೊಡುವಂಥ ನಿಟ್ಟಿನಲ್ಲಿ. ಹಾಗಾದರೆ ಏನದು, ಬನ್ನಿ ನೋಡ್ಕೊಂಡು ಬರೋಣ. ಮೆಟ್ರೋ ಮಹಿಳಾ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಮೆಟ್ರೋದಲ್ಲಿ ಮತ್ತೊಂದು ಮಹಿಳಾ ಬೋಗಿಗೆ ಚಿಂತನೆ. ನಮ್ಮ ಮೆಟ್ರೋದಲ್ಲಿ ಕಳೆದ 2 ತಿಂಗಳಲ್ಲಿ 3-4 ಲೈಂಗಿಕ ಕಿರುಕುಳ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಮಹಿಳೆಯರಿಗಾಗಿ ಒಂದು ಬೋಗಿ ಮೀಸಲಿಟ್ಟಿದ್ರು ಆ ರೀತಿಯ ಪ್ರಕರಣಗಳು ನಡೀತಾ ಇರೋದು BMRCLಗೆ ತಲೆನೋವು ತಂದಿದೆ. ಇಂತಹ ಘಟನೆಗಳಿಂದ ಬೆಂಗಳೂರಿಗೆ ಕೆಟ್ಟ ಹೆಸರು ಬರುತ್ತೆ. ಈ ಬಗ್ಗೆ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು. ಮಹಿಳೆಯರ ಸೇಫ್ಟಿಗಾಗಿ ಮತ್ತೊಂದು ಬೋಗಿಯನ್ನ ಮೀಸಲಿಡಬೇಕು ಅನ್ನೋ ಒತ್ತಾಯ ಕೇಳಿಬಂದಿದೆ. ಜನವರಿ 1ರಂದು ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣವನ್ನ ಕಾಮುಕನೋರ್ವ ಹಿಂದಿನಿಂದ ಯುವತಿಯ ಖಾಸಗಿ ಅಂಗವನ್ನ ಮುಟ್ಟಿ ಲೈಂಗಿಕ ಕಿರುಕುಳ ನೀಡಲಾಗಿದೆ ಅಂತ ಆರೋಪಿಸಲಾಗಿತ್ತು. ಡಿಸೆಂಬರ್ 7ಕ್ಕೆ ರಾಜಾಜಿನಗರ ಮೆಟ್ರೋ ಹತ್ತಿದ್ದ ಯುವತಿಗೆ ಕಿರುಕುಳ ಕೊಟ್ಟ ಬಗ್ಗೆ ವರದಿಯಾಗಿತ್ತು. ಕಳೆದ ವರ್ಷ ನವೆಂಬರ್ 20ರಂದು ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಇದೇ ರೀತಿಯ ಪ್ರಕರಣ ಬೆಳಕಿಗೆ ಬಂದಿತ್ತು. ಈ ಎಲ್ಲಾ ಪ್ರಕರಣಗಳ ಬೆನ್ನಲ್ಲೇ BMRCL ಎಚ್ಚೆತ್ತುಕೊಂಡಿದೆ. ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ನಮ್ಮ ಮೆಟ್ರೋದಲ್ಲಿ ಮಹಿಳೆಯರಿಗಾಗಿ 2ನೇ ಬೋಗಿ ತೆರೆಯುವ ಚಿಂತನೆ ನಡೆಸಿದೆ. ಸದ್ಯಕ್ಕೆ ಯಾವುದೇ ಪ್ರಸ್ತಾವನೆ ಇಲ್ಲ, ಆದರೆ ಈ ಬಗ್ಗೆ ಚಿಂತಿಸಬಹುದು ಅಂತ BMRCL ಹೇಳಿದೆ. ಇದಕ್ಕೆ ಯಾವುದು ಪರಿಷ್ಕರಣೆ ಯಾವುದು ನಮ್ಮ ಮುಂದೆ ಬಂದಿಲ್ಲ. ಯಾಕಂದ್ರೆ ನಾವು ಇವಾಗ ನಮ್ಮ ಆಪರೇಷನಲ್ ರೆವೆನ್ಯೂ ಪ್ಲಸ್ ಆಪರೇಷನಲ್ ಎಕ್ಸ್ಪೆಂಡಿಚರ್ ಅದನ್ನ ನಾವು ನೋಡಿದ್ರೆ ನಾವು ಪ್ರತಿ ತಿಂಗಳು ಸುಮಾರು ಸ್ವಲ್ಪ ಮಟ್ಟಿಗೆ ಅದನ್ನ ಆಪರೇಷನಲ್ ರೆವೆನ್ಯೂ ಇಂದ ನಮ್ಮ ಆಪರೇಷನಲ್ ಎಕ್ಸ್ಪೆನ್ಸಸ್ ಮೀಟ್ ಆಗ್ತದೆ. ಅದಾದ್ಮೇಲೆ ಸ್ವಲ್ಪ ದುಡ್ಡು ಉಳಿತಾ ಇದೆ. ಬಟ್ ಅದು ನಮ್ಮ ಇವಾಗ ನಾವು ತಗೊಂಡಿರೋಂಥ ಸಾಲ, ಅದಕ್ಕೆ ಬಡ್ಡಿ ಇವೆಲ್ಲ ಕಟ್ಟಬೇಕಾಗತ್ತೆ, ವಾಪಸ್ ಕಟ್ಟಬೇಕು. ಸೊ ಅದಕ್ಕೆ ಒಂದಷ್ಟು ಸಹಾಯ ಆಗ್ತಾ ಇದೆ. ಸದ್ಯದಲ್ಲಿ ಯಾವ ಪ್ರಸ್ತಾಪನೂ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಾದ್ರೂ ನಮ್ಮ ಮೆಟ್ರೋದಲ್ಲಿ ಮಹಿಳೆಯರಿಗೆ ಸುರಕ್ಷತೆಯನ್ನ ಒದಗಿಸಬೇಕು. ಇದಕ್ಕೆ ಏನೆಲ್ಲ ಮಾಡೋದಿಕ್ಕೆ ಸಾಧ್ಯ ಇದೆಯೋ ಎಲ್ಲವನ್ನ ಮಾಡ್ಲಿ ಅನ್ನೋದು ಪಬ್ಲಿಕ್ಸ್ನ ಆಗ್ರಹ ಆಗಿದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.